ಮತ್ತೊಂದು ಕಡೆ ನಮ್ಮ ದೇಶದ ನಮ್ಮ ರಾಜ್ಯದ ಕೆಲ ರಾಜಕಾರಣಿಗಳ ಅಸಲಿ ಮುಖವಾಡ ಕೂಡ ಬಯಲು ಮಾಡುವಂತಹ ಪರಿಸ್ಥಿತಿ. ಪಹಲ್ಗಾಮ್ನಲ್ಲಿ ದಾಳಿಯಾದ 2-3 ದಿನಗಳಲ್ಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ಏನಾಗಿತ್ತು? ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ, ಯುದ್ಧ ಅನ್ನೋದು ಅನಿವಾರ್ಯ ಅಲ್ಲ, ಶಾಂತಿ ಮಾತುಕತೆಯನ್ನ ನಡೆಸೋಣ ಅಂತ ಹೇಳಿ ಶಾಂತಿ ಮಂತ್ರವನ್ನ ಪಠಿಸಿದ್ರು ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ಕಾಂಗ್ರೆಸ್ನಿಂದ ಟ್ವಿಟರ್ ಬಂದಿದ್ದು ಅದೇ ರೀತಿಯಲ್ಲೇ ಮಹಾತ್ಮ ಗಾಂಧಿ ಅವರ ಫೋಟೋನ್ನ ಹಾಕಿ ಶಾಂತಿ ಅತ್ಯಂತ ಪ್ರಬಲವಾದ ಅಸ್ತ್ರ ಅಂತ ಹೇಳ್ತು ಕಾಂಗ್ರೆಸ್. ಯಾವಾಗ ಜನ ಈ ರೀತಿಯ ಧೋರಣೆಯನ್ನ ಖಂಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಮನಸ್ಥಿತಿಯ ವಿರುದ್ಧ ನೇರವಾಗಿ ಪ್ರಹಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಸಿದ್ದರಾಮಯ್ಯನವರು ಬಂದ್ರು, ಹಣೆಗೆ ಸಿಂಧೂರವನ್ನ ಇಟ್ಕೊಂಡ್ರು, ಮಾಧ್ಯಮಗಳ ಕ್ಯಾಮೆರಾ ಮುಂದೆ ನಿಂತು ಭಾರತದ ಸೇನಾಪಡೆಯ ಆಪರೇಷನ್ ಸಿಂಧೂರವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಯುದ್ಧ ಬೇಡ ಅಂದವರೇ ಇವತ್ತಾದ ಈ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಈ ಅಟ್ಯಾಕ್ ಆಪರೇಷನ್ ಸಿಂಧೂರವನ್ನ ಹೊಗಳಿದ್ರು. ಸಿದ್ದರಾಮಯ್ಯನವರ ಅಂದಿನ ಮಾತು, ಇಂದಿನ ಮಾತು ನಿಮ್ಮ ಸ್ಕ್ರೀನ್ನ ಮೇಲೆ. ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ, ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ? ಈಗ ದೇಶಕ್ಕೆ ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ, ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ, ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು, ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು. ಘಟನೆ ಸುಮಾರು 26 ಜನ ಅಮಾಯಕರನ್ನ ಕೊಂದಾಕಿದ್ದಾರೆ. ಇವರನ್ನ ಬೆಂಬಲಿಸ್ತಕ್ಕಂಥವ್ರು, ಸಾಕ್ತಕ್ಕಂಥವ್ರು ಪಾಕಿಸ್ತಾನದವ್ರೆ. ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದ್ದನ್ನ ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ಭಾರತ ಸರ್ಕಾರ 9 ಉಗ್ರಗಾಮಿಗಳ ಸ್ಥಳಗಳನ್ನ ಧ್ವಂಸ ಮಾಡತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಈ ಹಠಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ. ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ. ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ. ಮತ್ತೆ ಅಮಾಯಕ ಜನರ ಸಾವು ನೋವು ತಡೆಯದಂತೆ ನೋಡ್ಕೊಂಡಿದ್ದಾರೆ. ನಾನು ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನು ಘೋಷಿಸುತ್ತೇನೆ. ಮತ್ತೊಂದು ಕಡೆ ನಮ್ಮ ದೇಶದ ನಮ್ಮ ರಾಜ್ಯದ ಕೆಲ ರಾಜಕಾರಣಿಗಳ ಅಸಲಿ ಮುಖವಾಡ ಕೂಡ ಬಯಲು ಮಾಡುವಂತಹ ಪರಿಸ್ಥಿತಿ. ಪಹಲ್ಗಾಮ್ನಲ್ಲಿ ದಾಳಿಯಾದ 2-3 ದಿನಗಳಲ್ಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ಏನಾಗಿತ್ತು? ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ, ಯುದ್ಧ ಅನ್ನೋದು ಅನಿವಾರ್ಯ ಅಲ್ಲ, ಶಾಂತಿ ಮಾತುಕತೆಯನ್ನ ನಡೆಸೋಣ ಅಂತ ಹೇಳಿ ಶಾಂತಿ ಮಂತ್ರವನ್ನ ಪಠಿಸಿದ್ರು ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ಕಾಂಗ್ರೆಸ್ನಿಂದ ಟ್ವಿಟರ್ ಬಂದಿದ್ದು ಅದೇ ರೀತಿಯಲ್ಲೇ ಮಹಾತ್ಮ ಗಾಂಧಿ ಅವರ ಫೋಟೋನ್ನ ಹಾಕಿ ಶಾಂತಿ ಅತ್ಯಂತ ಪ್ರಬಲವಾದ ಅಸ್ತ್ರ ಅಂತ ಹೇಳ್ತು ಕಾಂಗ್ರೆಸ್. ಯಾವಾಗ ಜನ ಈ ರೀತಿಯ ಧೋರಣೆಯನ್ನ ಖಂಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಮನಸ್ಥಿತಿಯ ವಿರುದ್ಧ ನೇರವಾಗಿ ಪ್ರಹಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಸಿದ್ದರಾಮಯ್ಯನವರು ಬಂದ್ರು, ಹಣೆಗೆ ಸಿಂಧೂರವನ್ನ ಇಟ್ಕೊಂಡ್ರು, ಮಾಧ್ಯಮಗಳ ಕ್ಯಾಮೆರಾ ಮುಂದೆ ನಿಂತು ಭಾರತದ ಸೇನಾಪಡೆಯ ಆಪರೇಷನ್ ಸಿಂಧೂರವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಯುದ್ಧ ಬೇಡ ಅಂದವರೇ ಇವತ್ತಾದ ಈ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಈ ಅಟ್ಯಾಕ್ ಆಪರೇಷನ್ ಸಿಂಧೂರವನ್ನ ಹೊಗಳಿದ್ರು. ಸಿದ್ದರಾಮಯ್ಯನವರ ಅಂದಿನ ಮಾತು, ಇಂದಿನ ಮಾತು ನಿಮ್ಮ ಸ್ಕ್ರೀನ್ನ ಮೇಲೆ. ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ, ಜನ ನಂಬ್ಕೋತಾರೆ, ಕೊಡ್ಲಿಲ್ವಲ್ಲ.
ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈಗ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಅಂತ ಘಟನೆ. ಸುಮಾರು 26 ಜನ ಅಮಾಯಕರನ್ನ ಕೊಂದಾಕಿದ್ದಾರೆ. ಇವರನ್ನ ಬೆಂಬಲಿಸ್ತಕ್ಕಂಥವ್ರು, ಸಾಕ್ತಕ್ಕಂಥವ್ರು ಪಾಕಿಸ್ತಾನದವ್ರೆ. ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದನ್ನ ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ಭಾರತ ಸರ್ಕಾರ 9 ಉಗ್ರಗಾಮಿಗಳ ಸ್ಥಳಗಳನ್ನು ಧ್ವಂಸ ಮಾಡತಕ್ಕಂಥದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದನ್ನ ಯಾವತ್ತೂ ಕೂಡ ಪಾಕಿಸ್ತಾನ ಖಂಡಿಸ್ತಕ್ಕಂಥ ಕೆಲಸ ಮಾಡಿಲ್ಲ. ಈ ಹಠಮಾರಿತನ ವಿರೋಧಿಸಿ ಭಾರತ ದಾಳಿ ಮಾಡಿದೆ. ಈ ದಾಳಿಯನ್ನು ನಾನು ಬೆಂಬಲಿಸ್ತೇನೆ. ಇದು ಒಂದು ಎಚ್ಚರಿಕೆಯ ಗಂಟೆ ಪಾಕಿಸ್ತಾನಕ್ಕೆ. ಮತ್ತೆ ಅಮಾಯಕ ಜನರ ಸಾವು ನೋವು ನಡೆಯದಂತೆ ನೋಡ್ಕೊಂಡಿದ್ದಾರೆ. ನಾನು ಕೂಡ ಸರ್ಕಾರದ ಪರವಾಗಿ ಬೆಂಬಲವನ್ನು ಘೋಷಿಸುತ್ತೇನೆ. ಮತ್ತೊಂದು ಕಡೆ ನಮ್ಮ ದೇಶದ, ನಮ್ಮ ರಾಜ್ಯದ ಕೆಲ ರಾಜಕಾರಣಿಗಳ ಅಸಲಿ ಮುಖವಾಡ ಕೂಡ ಬಯಲು ಮಾಡುವಂತಹ ಪರಿಸ್ಥಿತಿ. ಪಹಲ್ಗಾಮ್ನಲ್ಲಿ ದಾಳಿಯಾದ 2-3 ದಿನಗಳಲ್ಲೇ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಹೇಳಿಕೆ ಏನಾಗಿತ್ತು? ಪಾಕಿಸ್ತಾನದ ಜೊತೆಯಲ್ಲಿ ಯುದ್ಧ ಬೇಡ, ಯುದ್ಧ ಅನ್ನೋದು ಅನಿವಾರ್ಯ ಅಲ್ಲ, ಶಾಂತಿ ಮಾತುಕತೆಯನ್ನ ನಡೆಸೋಣ ಅಂತ ಹೇಳಿ ಶಾಂತಿ ಮಂತ್ರವನ್ನ ಪಠಿಸಿದ್ರು ಘನತೆವೆತ್ತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು. ಇವತ್ತು ಕಾಂಗ್ರೆಸ್ನಿಂದ ಟ್ವಿಟರ್ ಬಂದಿದ್ದು ಅದೇ ರೀತಿಯಲ್ಲೇ ಮಹಾತ್ಮ ಗಾಂಧಿ ಅವರ ಕೋಟನ್ನ ಹಾಕಿ ಶಾಂತಿ ಅತ್ಯಂತ ಪ್ರಬಲವಾದ ಅಸ್ತ್ರ ಅಂತ ಹೇಳ್ತು ಕಾಂಗ್ರೆಸ್. ಯಾವಾಗ ಜನ ಈ ರೀತಿಯ ಧೋರಣೆಯನ್ನ ಖಂಡಿಸಲಿಕ್ಕೆ ಪ್ರಾರಂಭ ಮಾಡಿದ್ರು, ಸಾಮಾಜಿಕ ಜಾಲತಾಣದಲ್ಲಿ ಇಂಥ ಮನಸ್ಥಿತಿಯ ವಿರುದ್ಧ ನೇರವಾಗಿ ಪ್ರಹಾರವನ್ನ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ರು, ಸಿದ್ದರಾಮಯ್ಯನವರು ಬಂದ್ರು, ಹಣೆಗೆ ಸಿಂಧೂರವನ್ನ ಇಟ್ಕೊಂಡ್ರು, ಮಾಧ್ಯಮಗಳ ಕ್ಯಾಮೆರಾ ಮುಂದೆ ನಿಂತು ಭಾರತದ ಸೇನಾಪಡೆಯ ಆಪರೇಷನ್ ಸಿಂಧೂರವನ್ನ ಮುಕ್ತ ಕಂಠದಿಂದ ಶ್ಲಾಘಿಸಿದ್ರು. ಯುದ್ಧ ಬೇಡ ಅಂದವರೇ ಇವತ್ತಾದ ಈ ಸರ್ಜಿಕಲ್ ಸ್ಟ್ರೈಕ್, ಏರ್ ಸ್ಟ್ರೈಕ್, ಈ ಅಟ್ಯಾಕ್ ಆಪರೇಷನ್ ಸಿಂಧೂರವನ್ನ ಹೊಗಳಿದ್ರು. ಸಿದ್ದರಾಮಯ್ಯನವರ ಅಂದಿನ ಮಾತು, ಇಂದಿನ ಮಾತು ನಿಮ್ಮ ಸ್ಕ್ರೀನ್ನ ಮೇಲೆ. ಭದ್ರತೆ ಕೊಡಕ್ಕಾಗ್ಲಿಲ್ಲ ಅವ್ರಿಗೆ. ಜನ ನಂಬ್ಕತಾರೆ, ಕೊಡ್ಲಿಲ್ವಲ್ಲ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಈಗೇನೆಲ್ಲ ಕ್ರಮಗಳು ತಗೊಂಡ್ರು ಕೂಡ 26 ಜನ ವಾಪಸ್ ಬರ್ತಾರ. ಪಾಕಿಸ್ತಾನ ಮೇಲೆ ಯುದ್ಧದ ಅನಿವಾರ್ಯತೆ ಇದೆಯಾ ಈಗ ದೇಶಕ್ಕೆ? ಯುದ್ಧ ಮಾಡಬೇಕಾದಂತ ಅಗತ್ಯ ಇಲ್ಲ. ಬಿಗಿ ಕ್ರಮಗಳು ತಗೋಬೇಕು ಅಷ್ಟೇ. ಭದ್ರತಾ ವ್ಯವಸ್ಥೆಯನ್ನ ಬಿಗಿ ಮಾಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ನಾವು ವಿದ್ಯುತ್ ಪರ ಇಲ್ಲ. ನಾವು ಶಾಂತಿ ಇರಬೇಕು, ಜನರಿಗೆ ಭದ್ರತೆ ಇರಬೇಕು. ಕೇಂದ್ರ ಸರ್ಕಾರ ಭದ್ರತಾ ಕ್ರಮಗಳನ್ನು ತಗೋಬೇಕು ಅಂತ ಘಟನೆ. ಸುಮಾರು 26 ಜನ ಅಮಾಯಕರನ್ನ ಕೊಂದಾಕಿದ್ದಾರೆ. ಇವರನ್ನ ಬೆಂಬಲಿಸ್ತಕ್ಕಂಥವ್ರು, ಸಾಕ್ತಕ್ಕಂಥವ್ರು ಪಾಕಿಸ್ತಾನದವ್ರೆ. ಈ ಘಟನೆ ಆದ್ಮೇಲೂ ಕೂಡ ಪಾಕಿಸ್ತಾನದವರು ಉಗ್ರಗಾಮಿಗಳಿಗೆ ಬೆಂಬಲಿಸ್ತಕ್ಕಂಥದನ್ನ ನಿಲ್ಲಿಸಿಲ್ಲ. ಅದಕ್ಕೋಸ್ಕರ ಭಾರತ ಸರ್ಕಾರ 9